ನಮಸ್ತೆ, ನಾನು ಸಹನ. ಇವಳು ನನ್ನ ಮಗಳು ಭುವನ ವಿದ್ಯಾ ಅಂತ. ಪುಟ್ಟಕ್ಕ ಅಂತ ನಾವು ಕರೆಯೋದಾಯ್ತಾ. ಬೆಳಗ್ಗೆ ನೋಡು ಇಲ್ಲಿ ತಾಗಿದೆ ಅಂತ ಏನೋ ಒಂದು ಡ್ರಾಮಾ ಮಾಡ್ತಾ ಇದ್ಲು. ಒಟ್ಟಿನಲ್ಲಿ ನಮ್ಮ ಮುದ್ದಿನ ಸುಬ್ಬಮ್ಮ ಆಯ್ತಾ ಇವಳು. ಅಂದ ಹಾಗೆ ನಮಗೆ ಬೆಳಗ್ಗೆ ತಿಂಡಿಗೆ ಇವತ್ತು ನೀರು ದೋಸೆ. ನಮ್ಮ ಹವ್ಯಕದಲ್ಲಿ ನಾವಿದನ್ನು ತೆಳ್ಳವು ಅಂತ ಕರೆಯೋದು. ಅದಕ್ಕೆ ಕೂಡಲಿಕ್ಕೆ ಬೆಲ್ಲ ರವೆ ಅಂತ ಹೇಳೋದು ನಮ್ಮ ಹವ್ಯಕ ಬ್ರಾಹ್ಮಣರಿಗೆ ಇರಲೇಬೇಕಾದಂಥ ಒಂದು ಸೈಡ್ ಡಿಶ್ ಆಯಿತಾ. ಈ ದೋಸೆ ಎಲ್ಲ ಮಾಡಿದರೆ ನಮಗೆ ಈ ಬೆಲ್ಲ ರವೆ ಇದ್ದರೆ ಎಷ್ಟಕ್ಕೂ ಸಾಕಾಗ್ತದೆ. ಮಗಳನ್ನು ನನ್ನ ಜೊತೆ ಯಾವತ್ತೂ ಆಫೀಸ್ ಕರ್ಕೊಂಡು ಹೋಗ್ತಾನೆ, ಆದರೆ ಇವತ್ತು ಆಫೀಸಿಗೆ ಬೇಡ, ಇಲ್ಲೇ ಕೂಚಿ ಪ್ಲೀಸ್, ಬೇಡ. ಬೇಡ ನೀನು. ಆಯ್ತು, ಹೋಪನಾ? ಕೂರ್ತಿಲ್ಲ, ಆಫೀಸಿಗೆ ಬರ್ತೀಯಾ? ಈ ಹಂಗೆ ಅಕ್ಕ ಫ್ರಾಕ್ ಎಂತರ ಫ್ರಾಕ್ ಅಂದ ಹಾಗೆ ಇವತ್ತಿನ ಬಿಸಿಲು ನೋಡಿ ನನ್ನ ಅಜ್ಜ ಹೇಳ್ತಿದ್ದ ಒಂದು ಗಾದೆ ಮಾತು ನೆನಪಾಯಿತು. ಏನು ಅಂತ ಹೇಳಿದರೆ, ಗಂಡನ ನಗುವನ್ನು ಮಳೆಗಾಲದ ಬಿಸಿಲನ್ನು ನಂಬಬಾರ್ದಂತೆ. ಅದು ಯಾವಾಗ ಕೈ ಕೊಡ್ತದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಂಥೇಳಿ ನನ್ನ ಅಜ್ಜ ನೆಗಡ್ತಿದ್ರು. ಹಾಗೆ ಹೇಳಿ ಸ್ವಲ್ಪ ಹೊತ್ತಾಗುವಾಗಲೇ ಯದ್ವಾ ತದ್ವಾ ಮಳೆ ಬರುದಾ ನೋಡಿ, ಸಿಕ್ಕಾಬಟ್ಟೆ ಮಳೆ ಬಂತು. ನಾನಂತೂ ಫುಲ್ ಒದ್ದೆ. ಯಾವುದೋ ಕಾರಣಕ್ಕೆ ಪೇಟೆಗೆ ಹೋಗಿದ್ದೆ. ನಾನು ಆಫೀಸಲ್ಲಿ ಕೆಲಸ ಮಾಡಬೇಕಿದ್ರೆ ಮಗಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ನಾನು ಮನೆಯಿಂದ ತಿನ್ಲಿಕ್ಕೆ ತಗೊಂಡು ಹೋಗಿರ್ತೇನೆ, ಅದನ್ನು ತುಂಬ ನಿಯತ್ತಲ್ಲಿ ತಿಂದು ಮುಗಿಸ್ತಾಳೆ. ಆಚೆ ಈಚೆ ಓಡಾಡ್ತಾಳೆ. ಅದರ ಜೊತೆ ನಾನೇನಾದರೂ ಸಣ್ಣ ಕಾರ್ಟೂನ್ ಥರದ ಪುಸ್ತಕಗಳನ್ನು ತಗೊಂಡು ಹೋಗಿರ್ತೇನೆ, ಅದರ ಚಿತ್ರವನ್ನೆಲ್ಲ ನೋಡ್ತಾ ಕೂತ್ಕೊಳ್ತಾಳೆ. ಮನೆಗೆ ಬಂದು ಸಂಜೆ ದಾಳಿಂಬೆ ತಿನ್ನುವ ಅಂತ ಹೇಳಿದರೆ, ಆ ದಾಳಿಂಬೆಗೆ ನಾವು ರಕ್ತ ಕೊಡಬೇಕು ಏನೋ ಅಂತ ಹೇಳುವಾಗಿತ್ತು. ಯಾಕಂತ ಹೇಳಿದರೆ ಎಲ್ಲ ಬಿಳಿ ಬಣ್ಣದಲ್ಲಿತ್ತು. ಇವತ್ತು ವೆಜ್ ಪಪ್ಸ್ ಮನೆಗೆ ತಗೊಂಡು ಹೋಗಿದ್ದೆ. ಅಮ್ಮಂದಿರಿಗೆ ಯಾವತ್ತೂ ಶೇಷವೇ ಸಿಗೋದಂತೆ. ಮಕ್ಕಳು ತಿಂದು ಬಿಟ್ಟದ್ದು ನೋಡಿ ಎಸಿಬೋದಿತ್ತು, ಆದರೆ ಹಣ ಕೊಟ್ಟಿರ್ತೇವಲ್ಲ, ಮನಸ್ಸಾಗೋದಿಲ್ಲ ಎಸಿಲಿಕ್ಕೆ. ಒಳಗಿನ ಪಲ್ಯ ಎಲ್ಲ ನನಗೆ, ಹೊರಗಿನದ್ದೆಲ್ಲ ಮಕ್ಕಳಿಗೆ. ಪಪ್ಸ್ ತಿಂದ ನನ್ನ ಮಗಳಿಗೆ ಎಲ್ಲಿ ಈ ದಾಳಿಂಬೆ ಹೊಟ್ಟೆಗೆ ಇಳಿತದೆ ಹೇಳಿ. ನನಗೆ ಒಂದೊಂದೇ ಅಮ್ಮ ನೀನು ತಿನ್ನಮ್ಮ, ಇದು ನಿನಗಮ್ಮ ಅಂಥೇಳಿ ಭಾರಿ ಪ್ರೀತಿಯಲ್ಲಿ ಒಂದೊಂದೇ ದಾಳಿಂಬೆಯನ್ನು ನನಗೆ ಕೊಡ್ತಾ ಇದ್ಲು. ಅವಳಿಗೆ ಹೊಟ್ಟೆ ತುಂಬದೇ ಇರ್ತಿದ್ರೆ ಒಂದು ದಾಳಿಂಬೆಯೂ ನನ್ನ ಪಾಲಿಗೆ ಸಿಗ್ತಾ ಇರಲಿಲ್ಲ. ಇದು ಕತೆ. ಅಂದ ಹಾಗೆ ಒಮ್ಮೆ ತರಕಾರಿ ಬಿತ್ತನೆಯನ್ನು ಮಾಡಿದ್ದೇವೆ, ಸಣ್ಣ ವ್ಲಾಗ್ ಅದನ್ನು ಹಾಕಿದ್ದೇನೆ. ಈಗ ಇನ್ನೊಮ್ಮೆ ತರಕಾರಿ ಬಿತ್ತನೆ ಮಾಡುವ ಅದರ ಜೊತೆ ಅಂಥೇಳಿ ಇದನ್ನು ಸಸಿ ರೂಪಕ್ಕೆ ಪರಿವರ್ತಿಸುವ ಅಂಥೇಳಿ ಈ ಥರದ ಬಾಕ್ಸ್ಗಳಲ್ಲಿ ಹಾಕ್ತಾ ಇದ್ದೇನೆ. ಮಗಳು ಅಣ್ಣನ ಸೈಕಲ್ ಏರಿ ಬೆಲ್ ಮಾಡ್ತಾ ಇದ್ಲು. ಅಷ್ಟಾಗುವಾಗ ಕೆಲಸದವರು ತೋಟದಿಂದ ಅಡಿಕೆ ಮತ್ತು ತೆಂಗು ತಂದಿದ್ರು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇನ್ನೊಮ್ಮೆ ಸಿಗುವ.